ಊಡಿ ಹತ್ರ ಒಂದು ಸೀತಾರಾಮ್ ಪಾಳ್ಯ ಇದೆ ಒಂದು LIT ಕಂಪ್ನಿ ಇದೆ. ಓಕೆ. ಅಲ್ಲಿ ಬರೀ MH ರಿಜಿಸ್ಟ್ರೇಷನ್ ಗಾಡಿಗಳೇ ರನ್ ಆಗ್ತಿದಾವೆ. ಯೆಲ್ಲೋ ಬೋರ್ಡಾ ವೈಟ್ ಬೋರ್ಡಾ? ಮಾಮೂಲಿ ಇದು ಯಾವ್ದು ಬ್ಯಾಟ್ರಿ ಗಾಡಿ. ಎಲೆಕ್ಟ್ರಿಕಲ್ ಗಾಡಿಗಳು ಯೆಲ್ಲೋ ಬೋರ್ಡೇ ಇರ್ತಾವ ಆಲ್ಮೋಸ್ಟ್. ಹಾ ಹೌದು, ಅದ್ ಹೆಂಗೆ ನನ್ಗೆ ಅರ್ಥ ಆಗಿಲ್ಲ. ಓಡ್ಬೋದಾ MH ಇಲ್ಲಿ? ಸರ್, ಯಾವ ಸ್ಟೇಟ್ ಗಾಡಿ ಬೇಕಾದ್ರೂ ತಂದು ಈ ಸ್ಟೇಟ್ ಅಲ್ಲಿ ಓಡಿಸ್ಬೋದು. ನಾವು ನಮ್ ಸ್ಟೇಟ್ ಗಾಡಿನ ತಗೊಂಡೋಗಿ ಇನ್ನೊಂದ್ ಸ್ಟೇಟ್ ಅಲ್ಲೂ ಓಡಿಸ್ಬೋದು. ಅವ್ರಿಗೇನ್ ಕೇಳ್ತಾರೆ? ಪರ್ಮಿಟ್ ಕೇಳ್ತಾರೆ, ಟ್ಯಾಕ್ಸ್ ಕೇಳ್ತಾರೆ. ಓಕೆ. ಟ್ಯಾಕ್ಸ್ ರನ್ನಿಂಗ್ ಅಲ್ಲಿ ಇದ್ದು ಪರ್ಮಿಟ್ ಕೂಡ ರನ್ನಿಂಗ್ ಅಲ್ಲಿ ಇದ್ರೆ ಎಲ್ಲಿ ಬೇಕಾದ್ರೂ ಓಡಿಸ್ಬೋದು. ಈಗ ನಾವುಗಳು ವಾರಾನ್ಗಟ್ಲೆ ತಿಂಗಳರ್ಗಟ್ಲೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಹೋಗಿ ಡ್ಯೂಟಿ ಮಾಡಲ್ವಾ? ಹೌದೌದು. ಅಲ್ಲ ಸಿಸಿ ಹಚ್ಬೇಕು ಅನ್ನೋ ಅವಶ್ಯಕತೆ ಎಲ್ಲ ಏನಿಲ್ಲ ಬ್ರದರ್, ಬರೀ ಪರ್ಮಿಟ್ ಒಂದ್ ರಿನ್ಯೂವಲ್ ಆಗ್ತಿದ್ರೆ ಸಾಕು. ಪರ್ಮಿಟ್, ಟ್ಯಾಕ್ಸ್ ಎರಡೊಂದ್ ಕಟ್ಕೊಂತಾರೆ, ಓಡಿಸ್ತಾರೆ. ಒಂದ್ 250 ಗಾಡಿ ಬರೀ ಅದೇ MH ಗಾಡಿನ ತೆಗೆದು ಹಾಕ್ಬಿಟ್ಟಿದಾನಂತ ಯಾರೋ ಒಬ್ಬ. ಏನ್ ಮಾಡಕ್ಕಾಗಲ್ಲ, ಅವರು ಏನೋ ಮಾಡ್ಬಿಡ್ಬೋದು ಈ ಫೀಲ್ಡ್ ಅಲ್ಲಿ ಅಂತ ಬಂದ್ ಹಿಂಗೆಲ್ಲಾ ಮಾಡ್ತಾರೆ. ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ಈಗ ಏನಾಗಿದೆ ಗೊತ್ತಾ ಬ್ರದರ್? ಈಗ ನೋಡಿ, ಹಿಂದಿಯವರು ಬೇರೆ ರಾಜ್ಯದವರೆಲ್ಲ ಬಂದವ್ರೆ ಬೆಂಗಳೂರಿಗೆ. ಹೌದೌದು ನೋಡಿ, ಅವ್ರ ಡ್ರೈವರ್ ಇಲ್ಲ, ಹಿಂದಿಯವರೇ ಡ್ರೈವರ್ ಎಲ್ಲರೂ. ಹೇಳ್ತೀನಿ ಕೇಳಿ, ಅವ್ರ ಸ್ಟೇಟ್ ಗಳಲ್ಲಿ ದುಡ್ಡು ಕಮ್ಮಿ ಅನ್ಬಿಟ್ಟು ಇಲ್ಲಿಗ್ ಬಂದವ್ರೆ. ಇಲ್ಲಿಗ್ ಬಂದ್ಮೇಲೆ ಏನ್ ಮಾಡ್ತಾರೆ? 1 ತಿಂಗಳು 2 ತಿಂಗಳು 3 ತಿಂಗಳು ಎಲ್ಲಾ ತಿಳ್ಕೊಂತಾರೆ. ಎಲ್ಲಾ ತಿಳ್ಕೊಂಡಾದ್ಮೇಲೆ ಏನ್ ಮಾಡ್ತಾರೆ? ಅವ್ರದ್ದು ಅದೇ ಹಣೆ ಬರನೇ ಆಗೋದು. ಈ ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೇನು ಕಮ್ಮಿ ಸಿಕ್ಬಿಡ್ತಾರೆ, ನಾವ್ ಹೇಳ್ದಂಗ್ ಕೇಳ್ತಾರೆ ಅನ್ನೋ ಒಂದ್ ಮನಸ್ಥಿತಿಲಿ ಇವ್ರನ್ನೆಲ್ಲ ತುಂಬ್ಕಂತಿರ್ತಾರೆ ಈ ನಮ್ ಕರ್ನಾಟಕದವರು. ಕಾಲಕ್ರಮೇಣ ಹೋಗ್ತಾ 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 ಒಂದ್ 2-3 ತಿಂಗಳಲ್ಲಿ ಅವ್ರುಗಳೇ ಇವ್ರಿಗೆ ಊಟ ಹೊಡಿತಾರೆ. ಆ ದಿನನು ಸುಮಾರು ಜನಕ್ಕೆ ಹೊಡೆದು ಅವ್ರೆ. ಹಂಗಾಗಿ ಆ ಹೊಸದಲ್ಲಿ ಹಿಂಗೆಲ್ಲಾ ನಡೀತವೆ. ಅವಾಗ ನಮ್ಮವ್ರಿಗೂ ಕೂಡ ಹೊಡ್ತಾ ಬೀಳ್ತಾ ಇರ್ತದೆ. ಅದೇ ನಾನು ಬೆಳಗ್ಗೆ ಒಂದ್ ಗಾಡಿ ಹೋಗ್ತಾ ಇತ್ತು, ಹಿಂಗೆ ಅಡ್ಡ ಹಾಕ್ಬಿಟ್ಟು ಒಂದು ಕ್ರಾಸ್ ವೆರಿಫೈ ಮಾಡಿದೆ. ಎಷ್ಟ್ ಗಾಡಿ ಇದಾವೆ, ಯಾವ ಕಂಪ್ನಿ ಇದು ಓಡ್ತಾ ಇರೋದು, MH ಗಾಡಿಗಳು, ಯಾರು ರನ್ ಮಾಡ್ತಾ ಇರೋದು ಇದನ್ನ, ಏನಿದು ನಿಮ್ದು ಡಾಕ್ಯುಮೆಂಟ್ ಎಲ್ಲ ಕರ್ನಾಟಕದಲ್ಲೇ ಇದೆಯಾ ಪಕ್ಕ ಏನು ಅಂತ ಕೇಳಿದ್ವಿ. ಅವ್ನ ಯಾರೋ ಮ್ಯಾನೇಜರ್ ಮಾತಾಡ್ದ. ಸರ್ ನಮ್ಗೆ ಗೊತ್ತಿಲ್ಲ ಸರ್, ಅದೆಲ್ಲ ಕಂಪ್ನಿಯಿಂದ ಗೊತ್ತಿಲ್ಲದೆ ಹೆಂಗ್ರಿ ನೀವು ಟ್ರಾವೆಲ್ಸ್ ಇದ್ ಮಾಡ್ತಾ ಇದೀರಾ? MH ಗಾಡಿ ಇಲ್ಲಿ ರನ್ ಆಗ್ತಾ ಇದೆ. ನಮ್ ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ಗಾಡಿಗಳಿಗೆ ಏನು ಕಂಪ್ನಿಗಳಲ್ಲಿ ಬೆಲೆನೇ ಇದ್ದಂಗ ಆಗೋಗ್ಬಿಟ್ಟಿದೆ. ಇಷ್ಟೊಂದ್ ಗಾಡಿ ರನ್ ಆಗ್ತಿದಾವಲ್ಲ, ಯಾವ ತರ ನೀವ್ ಇದ್ ಮಾಡಿರೋದು ಅದ್ ಗೊತ್ತಿಲ್ಲ ಸರ್, ಅದೆಲ್ಲ ಮಾಮೂಲಿ ಅಥಾರಿಟಿ ಅಂತ ಹೇಳ್ದ. ಸರಿ ಆಯ್ತು ಅಂತ ಒಂದು ಡ್ರೈವರ್ದು ಕಾರ್ದು ಎಲ್ಲ ವಿಡಿಯೋ ಮಾಡ್ಕೊಂಡು ನಿಮ್ಗೊಂದು ಕಾಲ್ ಮಾಡದೆ, ಒಂದು ವೆರಿಫೈ ಮಾಡ್ಕೊಳ್ಳೋಣ ಏನು ಎತ್ತ ಅಂತ. ಈಗ ಒಂದು ಧನಂಜಯ ಅವ್ರೆ, ಹೇಳಿ ಸರ್. ಈಗ ನಿಮಗ್ ಚೆನ್ನಾಗ್ ಗೊತ್ತಿದೆ, ನಾವು ಪ್ಯಾಸೆಂಜರ್ ಸೇವೆ ಕೊಡ್ತೀವಿ ಅಂದ್ರೆ ಕಾನೂನಾತ್ಮಕವಾಗಿ ಯೆಲ್ಲೋ ಬೋರ್ಡ್ ಅಲ್ಲೇ ಕೊಡ್ಬೇಕು ಅನ್ನೋ ಸತ್ಯ, ಕಾನೂನು ಎರಡು ನಿಮಗ್ ಚೆನ್ನಾಗ್ ಗೊತ್ತಿದೆ. ಹೌದು. ಎಂತ ದಡ್ಡನ್ಗಾದ್ರೂ ಸರಿ ಅದ್ ಗೊತ್ತಿದೆ. ಈಗ ಅದೇ ಪ್ಯಾಸೆಂಜರ್ ಸೇವೆನ ವೈಟ್ ಬೋರ್ಡ್ ಅಲ್ಲಿ ಮಾಡ್ತಾ ಇದಾರೆ. ಯಾವ್ದ್ರಲ್ಲಿ? ವೈಟ್ ಬೋರ್ಡ್ ಕಾರಲ್ಲೂ ಮಾಡ್ತಾ ಇದಾರೆ, ವೈಟ್ ಬೋರ್ಡ್ ಬೈಕ್ ಅಲ್ಲೂ ಮಾಡ್ತಾ ಇದಾರೆ. ಇದು ಕಾನೂನ್ನ ತದ್ವಿರುದ್ಧವಾಗಿರೋ ಅಂತ ಒಂದು ಬಿಸ್ನೆಸ್. ಅಂದ್ರೆ ಇದೊಂದು ಅಕ್ರಮ ಚಟುವಟಿಕೆ. ಈಗ ನಮ್ಮವರು ಯೆಲ್ಲೋ ಬೋರ್ಡ್ ಓಡಿಸುವಂತ ಡ್ರೈವರ್ಸ್ ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನೋಡ್ರಯ್ಯ, ಆಯ್ತು, ಈಗ ಅವ್ರದ್ದು ಹೊಟ್ಟೆಪಾಡು, ನಮ್ದು ಹೊಟ್ಟೆಪಾಡು, ಎಲ್ರದ್ದು ಹೊಟ್ಟೆಪಾಡೆ. ಆದ್ರೆ ಏನೇ ಹೊಟ್ಟೆಪಾಡಿದ್ರು ಕಾನೂನು ಅನ್ನೋದು ಏನಿದೆಯಲ್ಲ ಅದನ್ನ ನಾವ್ ಎಲ್ರು ಪರಿಪಾಲನೆ ಮಾಡ್ಲೇಬೇಕು. ನಾನಾದ್ರೂ ಸರಿ, CM ಆದ್ರೂ ಸರಿ, PM ಆದ್ರೂ ಸರಿ, ಕಾನೂನ ಪರಿಪಾಲನೆ ಮಾಡ್ಬೇಕು. ನಾವು ಏನು ಕೇಳಬಾರ್ದೇನ್ ಕೇಳೋದ್ ಬೇಡ್ರಯ್ಯ, ವೈಟ್ ಬೋರ್ಡ್ ಅಲ್ಲಿ ರನ್ ಆಗ್ತಿದಾವಲ್ಲ, ಇದು ನಿಲ್ಲಿಸ್ತೀರಾ ಇಲ್ವಾ? ಹೌದು, ಅದೊಂದು. ಮತ್ತೆ ಇದು ರಾಪಿಡೋದಲ್ಲಿ ಬೇರೆ ರಾಜ್ಯದ್ದು ರಿಜಿಸ್ಟ್ರೇಷನ್ ಗಾಡಿಗಳು ಅಟ್ಯಾಚ್ಮೆಂಟ್. ಒಂದ್ ನಿಮಿಷ ಇರಿ. ಈಗ ಬೇರೆ ರಾಜ್ಯದ್ದು ಅಂದ್ರೆ ಅಲ್ಲೇನು ಯೆಲ್ಲೋ ಬೋರ್ಡ್ ಗಳು ಬಂದು ಅಟ್ಯಾಚ್ ಆಗಿಲ್ಲ, ಅಲ್ಲಿರೋವೆಲ್ಲ ವೈಟ್ ಬೋರ್ಡ್. ಈಗ ನಾವು ಬೈಕ್ಗಳಿಗೆ ಈಗ ಹೈಕೋರ್ಟ್ ಹೇಳಿದೆ ರೂಲ್ಸ್ ಮಾಡಿ ಅಂತ. ಇವರು ಸೋಂಬೇರಿ ನನ್ನ ಮಕ್ಕಳು, ಈ ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಆ ರೂಲ್ಸ್ ಮಾಡಿದ್ರೆ ಏನಾಗುತ್ತೆ, ಈ ಬೇರೆ ಬೇರೆ ರಾಜ್ಯದ ವೈಟ್ ಬೋರ್ಡ್ ಗಾಡಿಗಳೆಲ್ಲ ಕಂಪ್ಲೀಟ್ಲಿ ಶಟ್ ಡೌನ್ ಆಗ್ತವೆ. ಆಮೇಲೆ ಈ ಕಾಲೇಜ್ ಹುಡುಗರುಗಳು, ಆಮೇಲೆ IT-BT ಕೆಲ್ಸಕ್ಕೆ ಹೋಗೋರು, ಇನ್ಯಾವ್ಯಾವ್ದೋ ಕೆಲ್ಸಕ್ಕೆ ಹೋಗೋರೆಲ್ಲ ಖರ್ಚು ಕಾಸಾಗ್ಲಿ ಅನ್ಬಿಟ್ಟು ಈ ವೈಟ್ ಬೋರ್ಡ್ ಅಲ್ಲಿ ಮಾಡ್ತಿರ್ತಾರಲ್ಲ, ಅವೆಲ್ಲ ಕಂಟ್ರೋಲ್ ಆಗುತ್ತೆ. ಅವಾಗ ರೂಲ್ಸ್ ಮಾಡಿದಾಗ ಏನಾಗುತ್ತೆ, ಯೆಲ್ಲೋ ಬೋರ್ಡ್ ಬೈಕೇ ಇರ್ಬೇಕು, ಇಂಥದ್ದೇ ಯೂನಿಫಾರ್ಮ್ ಹಾಕ್ಬೇಕು, ಇಂಥದ್ದೇ ಹೆಲ್ಮೆಟ್ ಇರ್ಬೇಕು ಅಂದಾಗ ಈ ಶೋಕಿ ಮಾಡೋರು, ಈ ತರ ಎಲ್ಲ ಆಕ್ಟಿವಿಟೀಸ್ ಮಾಡೋರು ಎಲ್ರು ಕೂಡ ಸಂಪೂರ್ಣ ಅವೇರ್ಡ್ ಆಗ್ತಾರೆ. ಇವಾಗ ನಮ್ಗೆ ಏನ್ ಬೇಕಾಗಿದೆ, ರೂಲ್ಸ್ ಮಾಡೋಣ. ವೈಟ್ ಬೋರ್ಡ್ ಅಕ್ರಮ ಅಂದ್ಮೇಲೆ ರೂಲ್ಸ್ ಮಾಡೋಣ ಬರ್ರಯ್ಯ ಅಂತೇಳಿ ಡ್ರೈವರ್ ಗಳಿಗೆ ವಿಡಿಯೋಸ್ ಗಳು ಮಾಡಾಕ್ತಾ ಇದೀವಿ, ಸಹಿ ಅಭಿಯಾನ ಮಾಡ್ತಾ ಇದೀವಿ. ಇದರಿಂದ ನಿಮ್ಗಳು ಅನುಕೂಲ ಆಗ್ತದ ಬರ್ರಯ್ಯ ಅಂದ್ರೆ ಅವ್ರು ಬರಕ್ ರೆಡಿ ಇಲ್ಲ ಬ್ರದರ್. ಒಂದ್ ಹೇಳ್ತೀನಿ ಕೇಳಿ,
ಸಮಸ್ಯೆ ಆಗ್ತಿದಾವೆ ಅಂದ್ಮೇಲೆ ಸಮಸ್ಯೆಗೆ ಸಿಲ್ಕಿರುವಂತವ್ರು ಬಂದು ಸಾಥ್ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೌದು ಸರ್, ಕರೆಕ್ಟ್. ಈಗ ನಿನ್ನೆ ಯಾರೋ ಒಬ್ರು ಡ್ರೈವರ್ ಫೋನ್ ಮಾಡಿದ್ರು, ಸರ್ ನಮ್ದು ಮಳವಳ್ಳಿ ಇಂತ ಜಾಗದಲ್ಲಿ ವೈಟ್ ಬೋರ್ಡ್ ಎಲ್ಲ ನಡೀತಾ ಇದೆ ಅಂತ. ನಾನ್ ಹೇಳ್ದೆ, ನೋಡ್ರಪ್ಪ ನೀವು ಸಾಥ್ ಕೊಡೋದಾದ್ರೆ ಹೇಳ್ರಿ, ಅದ್ ಏನೇ ಬಂದ್ರು ನಾನ್ ಫೇಸ್ ಮಾಡ್ತೀನಿ, ನನ್ ಮೇಲೆ ಮಚ್ಚ ಮಸಿತರ ಮಸಿಲಿ. ಸಾಥ್ ಕೊಡ್ಬೇಕು. ಹೆಂಗ್ ಸಾಥ್ ಕೊಡ್ಬೇಕು? ಎಲ್ಲೋ ಬೋರ್ಡ್ ಡ್ರೈವರ್ಸ್ ಗಳೆಲ್ಲ ಒಗ್ಗಟ್ಟಾಗಿ, ಆಯ್ತು ನಡೀರಪ್ಪ ಹೋಗೋಣ ಸೋಮವಾರ ಒಂದ್ಸರಿ ಭೇಟಿ ಮಾಡೋರು ಏನ್ ಹೇಳ್ತಾರ ಅದ್ರ ಪ್ರಕಾರದಲ್ಲಿ ಮಾಡೋಣ ಅನ್ನೋ ತರ ಬಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಕೊಡ್ಬೋದು ಬ್ರದರ್. ಇವ್ರುಗಳು ಬರಕ್ ರೆಡಿ ಇರಲ್ಲ. ಇಂಥದ್ದೇನೋ ಕೆಲಸ ಮಾಡ್ಬೇಕು ಬರ್ರಯ್ಯ ಕೈ ಜೋಡ್ಸ್ರಿ ಅಂದ್ರೆ ಬರಕ್ ರೆಡಿ ಇರಲ್ಲ. ಬರೀ ಸಮಸ್ಯೆಗಳನ್ನ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಂಘಟನೆಯವ್ರು ಏನ್ ಮಾಡ್ತಿದೀರಾ, ನೀವ್ ಹಂಗೇನ್ ಮಾಡ್ತೀರಾ ಹಿಂಗೇನ್ ಮಾಡ್ತೀರಾ ಅಂತ ಇವ್ರು ಕೇಳ್ತಾರಲ್ವಾ. ಈಗ ನಾವ್ ಕರಿತಾ ಇದೀವಲ್ಲ, ಬರ್ರಯ್ಯ ಈ ಕೆಲ್ಸಗಳಿಗೆ ಬರ್ರಿ ಅಂದ್ರೆ ಯಾಕೆ ಕೈ ಜೋಡ್ಸಕ್ ಬರಲ್ಲ? ಹೌದು, ಅದೇನೆ ಏನ್ ಗೊತ್ತಾ, ಸುಮ್ನೆ ನೋಡ್ತಾ ಇರ್ತಾರೆ, ಅದನ್ನ ಕ್ವಶನ್ ಮಾಡೋಷ್ಟು ತಾಕತ್ತಿರಲ್ಲ ಅವ್ರಿಗೆ. ಬ್ರದರ್ ಒಂದ್ ಹೇಳ್ತಿ ಕೇಳಿ, ಈಗ ನಮ್ ಸಂಘಟನೆಯಲ್ಲಿ ಈಗ ನಮ್ ಕೆಲಸ ಕಾರ್ಯಗಳು ಇಲ್ಲ ನಾವು ಅವ್ರಿಗೆ ಯಾವ ತರ ಹೆಲ್ಪ್ ಮಾಡ್ತೀವೋ ಅದನ್ನ ನೋಡ್ಕೊಂಡು ಬಂದು ಸದಸ್ಯರಾಗ್ತಾರೆ. ಈಗ ಸದಸ್ಯರಾಗಿರುವಂತವ್ರನ್ನ ನಾವ್ ಹಿಂಗಲ್ರಪ್ಪ ಹಿಂಗ್ ಮಾಡ್ಬೇಕು ಬರ್ರಯ್ಯ ಅಂದ್ರೆ ಅವ್ರೇನೆ ಬರೋದು ಹೊರ್ತು ಬ್ರದರ್ ಹೊರ್ಗಡೆ ಇರೋ ಸಂಘಟನೆ ಹೊರತುಪಡಿಸಿರೋ ಹೊರಗಡೆ ಇರೋ ಡ್ರೈವರ್ಗಳು ಅಣ್ಣಂದ್ರುಗಳು ಯಾರು ಬರಲ್ಲ. ಅವ್ರದ್ದೇನೋ ಅಲ್ಲಿ ಸಮಸ್ಯೆ ಇದೆ, ಅಲ್ಲಿ ಏನೋ ಒಂದ್ ಅಷ್ಟ್ ಜನ ಅವ್ರೆಲ್ಲ ಗುಡ್ಡೆ ಹಾಕೊಂಡವ್ರೆ ಅಂದಾಗ ಅದ್ರ ಒಳಗಡೆ ನಮ್ಮ ಸಂಘಟನೆಲಿರೋರು ನಾವುಗಳೋಗಿ ನಿಂತ್ಕೊಂಡಾಗ ಅಲ್ಲಿ ಗುಂಪಲ್ ಗೋವಿಂದ ಅಂತ ಒಂದ್ ಜೈಕಾರ ಆಗ್ಬಿಟ್ಟು ಸೈಲೆಂಟ್ ಆಗಿ ಅಪೀಟ್ ಆಗ್ಬಿಡ್ತಾರೆ ಹೊರ್ತು ಅಣ್ಣಂದ್ರುಗಳು ಇವ್ರು ಯಾವ್ದಕ್ಕೂ ಬರಲ್ಲ. ಆಮೇಲೆ ನೀವು ಅಬ್ಸರ್ವ್ ಮಾಡಿ, ಏನೇ ಪ್ರಕರಣಗಳು ನಡೀಲಿ, ಸಿಟಿ ಒಳಗಡೆ ನಡೀಲಿ, ಎಲ್ಲಾನ ಪ್ರಕರಣ ನಡೀಲಿ, ಎಲ್ಲೇ ಪ್ರಕರಣ ನಡೆದ್ರು ಅವ್ರನ್ನ ಅಬ್ಸರ್ವ್ ಮಾಡಿ, ಅವನು ಸಂಘಟನೆ ಇರೋದೇ ಇಲ್ಲ, ಎಲ್ಲ ಸಂಘಟನೆಯಿಂದ ಹೊರಗಡೆ ಇರೋ ಅಂತವ್ರೆ. ಹೌದು, ಕರೆಕ್ಟ್. ನಾವು ಏನಾಗಿದೆ ಅಂದ್ರೆ, ಈಗ ಮಾಮೂಲಿ ಲಾಸ್ಟ್ ಟೈಮ್ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಈಗ ಉತ್ತರ ಕರ್ನಾಟಕದಲ್ಲಿ ಏನಿದ್ದಾರೆ ಸಂಪೂರ್ಣವಾಗಿ ಅವ್ರು ಯಾರು ಒಬ್ರು ಸಂಘಟನೆಯಲ್ಲಿ ಇರಲ್ಲ. ಯಾವನ ಹಿಡ್ಕೊಂಡು ಹೊಡೆದಾಗ ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ. ಅವಾಗ ನಮ್ಗೆಲ್ಲ ಏನ್ ಏರ್ ಬಿದ್ದೈತ ಹೊಡೋಕೆ, ನಮ್ಗೇನ್ ಸಂಬಳ ಕೊಟ್ಟು ಇಟ್ಕೊಂಡವ್ರ ಇವ್ರು? ಹೌದು, ಕರೆಕ್ಟ್. ನಾನ್ ಹೋಗಲ್ಲ ಬ್ರದರ್, ನನ್ 1000 ಏನೇ ಲಿಂಕ್ ಕಳ್ಸಿದ್ರು ನನ್ ತಲೆ ಕೆಡ್ಸ್ಕೊಳಲ್ಲ. ಮೆಂಬರ್ ನೀನು, ತೊಂದ್ರೆ ಆಗಿದ್ರೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡು, ಇಲ್ಲ ಅಂದ್ಮೇಲೆ ಬಿಡು. ನಂತರ ಸಂಘಟನೆ ಕಟ್ಟೋರು ತುಂಬಾ ಜನ ಅವ್ರೆ, ಅವ್ರಲ್ಲಿ ಬಂದು ಶೋ ತಗೊಳ್ಬೇಕು ಅನ್ನೋರು ತುಂಬಾ ಜನ ಇರ್ತಾರೆ, ಅಂತವ್ರು ನೀನ್ ಹುಡಿಕೊಂಡ್ ಬರ್ತಾರೆ ಅಂತೀನಿ. ಪ್ರಯೋಜನ ಇಲ್ಲ ಬ್ರದರ್, ನೀವು ಅಂತವ್ರಿಗೆ ಏನೇ ಹುಡಿಕೊಂಡೋಗಿ ಹೆಲ್ಪ್ ಮಾಡಿ. ಅಲ್ಲಿ ಒಳಗಡೆ ಏನೋ ಒಂದ್ ಬೇರೆ ತರ ವ್ಯವಸ್ಥೆ ಆಯ್ತು ಅಂದ್ರೆ ನಮ್ ವಿರುದ್ಧನೇ ಮಾತಾಡ್ಬಿಡ್ತಾರೆ. ಕರೆಕ್ಟ್. ನಾನು ಸುಮಾರು ಈ 2 ವೀಲರ್ಗಳಲ್ಲಿ ಪ್ರತಿಯೊಂದು ಅಲ್ಲೇ ಸ್ಪಾಟ್ ಅಲ್ಲೇ ಹಿಡಿದ್ಬಿಟ್ಟು ಅಲ್ಲೇ ಅನ್ಇನ್ಸ್ಟಾಲ್ ಮಾಡೋ ಕೆಲಸ ನಾನು ತುಂಬಾ ಮಾಡಿದೀನಿ. ಆಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳಿ, ಈಗ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ತುಂಬಾ ಇದಾವೆ. ಹೌದು. ಅದರಲ್ಲಿ ಹೆಸರುವಾಸಿಗೆ ತಗೊಂಡಿರುವಂತ ಸಂಘಟನೆಗಳು ತುಂಬಾ ಇದಾವೆ. ಹೌದು. ಈಗ ನಾವು ನೀವು ಎಲ್ಲ ಕನ್ನಡಿಗರು ತಾನೆ. ಹೌದು. ಈಗ ನಮ್ದೇನೋ ಒಂದ್ ಸಂಘಟನೆ ಇದೆ ಬೇಡ, ಈಗ ನೀವು ಸಂಘಟನೆಗಳಲ್ಲಿ ಕನ್ನಡಿಗರು ಇಲ್ಲ ತಾನೆ, ಹೋಗ್ರಿ ಕನ್ನಡ ಪರ ಸಂಘಟನೆಗಳಲ್ಲಿ ಸದಸ್ಯತ್ವ ತಗೊಂಡು ನೀವು ಎಲ್ಲ ಮೆಂಬರ್ಗಳಾಗ್ರಿ. ಅದಾಗಲ್ಲ, ಯಾವನೋ ಹಿಂದಿಯವನು ಅಲ್ಲಿ ಇಟ್ಕೊಂಡ್ ಹೊಡೆದ್ಬಿಟ್ಟ, ಅಲ್ಲೇನೋ ಇಟ್ಕೊಂಡ್ ಬೈದ್ಬಿಟ್ಟ ಅನ್ಬಿಟ್ಟು ಕನ್ನಡ ಪರ ಸಂಘಟನೆಯವ್ರು ಎಲ್ಲಿದಿರ್ರಿ ನಮ್ಗೆ ಹಿಂಗ್ ಆಗ್ಬಿಟ್ಟೈತೆ ಅಂತ ಬಡ್ಕಂತಾರ. ಅವ್ರಿಗೇನ್ ಏರ್ ಬಿದ್ದೈತೆ ಬರಕ್ ಇವ್ರ ಹತ್ರಕ್ಕೆ? ಹೆಂಗೆ ಅಂದ್ರೆ ಸ್ವಾರ್ಥಿಗಳ್ರಿ, ನಿಜವಾಗ್ಲೂ ಸ್ವಾರ್ಥಿಗಳು. ಸಂಕಟ ಬಂದಾಗ ವೆಂಕಟರಮಣ ಅಂತಾರ ಇವ್ರು. ಆಮೇಲೆ ಏನಾದ್ರು ಸಂಘಟನೆಯವ್ರು ನಿಂತು ಕೆಲಸ ಮಾಡ್ತಿದ್ರೆ ಕಳ್ಳನ್ ಮಕ್ಳು ಇವರೇ ಹೋಗಿ ಕಾಮೆಂಟ್ ಹೊಡಿತಾರೆ. ರೋಲ್ ಕಾಲ್ಗಳು ದುಡ್ಡು ಮಾಡ್ಕೊಂಡ್ರು ಹಂಗೆ ಹಿಂಗೆ ಮಣ್ಣು ಮಸಿ ಅಂತ ಎಲ್ಲ ಮಾಡ್ತಾರೆ. ಅದೇನೆ 2 ತರನು ಮಾತಾಡೋರು, ಅದ್ರಲ್ಲಿ ಒಂದು 50% ಇದಾರೆ ಬ್ರದರ್. ಇದೆಲ್ಲ ಅನುಭವ ಆಗ್ಬಿಟ್ಟು ಬ್ರದರ್, ನನಗ್ ಗೊತ್ತಿದೆ ಈ ಯಾವ ಟ್ರ್ಯಾಕ್ ಅಲ್ಲಿ ಇದನ್ನ ಮೂವ್ ಮಾಡಿದ್ರೆ ಸರಿ ಅಂತ. ನನ್ನ ಆ ಟ್ರ್ಯಾಕ್ ಅಲ್ಲಿ ಡ್ರೈವರ್ಸ್ ಗಳು ಇದ್ರೆ ಮಾತ್ರ ನಾನು ಮುಂದುವರಿತೀನಿ. ಇಲ್ವಾ? ಈಗ ನೋಡಿ, ಈಗ ಬೈಕ್ ಟ್ಯಾಕ್ಸ್ ಇದು ನಾನ್ ನೋಡಿ ಮನವಿ ಕೊಡ್ತೀನಿ, ಕರಿತಿದೀನಿ, ನೋಡ್ರಪ್ಪ ನೀವು ಬಂದ್ ಕೈ ಜೋಡಿಸಿದ್ರೆ ಹೋರಾಟ ಮಾಡ್ತೀನಿ. ಇಲ್ವಾ? ನನ್ಗೇನ್ ಅವಶ್ಯಕತೆ ಇಲ್ಲ. ಹೋಗ್ರಿ ನಿಮ್ದೇನೋ ಹಣೆ ಬರ. ಯಾಕೆಂದ್ರೆ ನಾಳೆ ದಿನ ಯಾವನಾರು ಕೇಳಕ್ ಬಂದಾಗ ಅವಾಗ ತಗದ್ ಮಕ್ಕದ ಮೇಲೆ ಎಸಿಬೋದು. ನೋಡಲೇ ಲೌಡೆ ಕೆಬ್ಬಲ್, ಅವತ್ ನಾನ್ ಹಿಂಗೆಲ್ಲಾ ಕರ್ದಿದೀನಿ, ಹಿಂಗೆಲ್ಲಾ ಮಾಡಿದಿಕ್ಕೆ ಯಾವನೂ ಬರ್ಲಿಲ್ಲ, ನಾನೇನಕ್ಕೂ ಬರ್ಬೇಕು ಅಂತ ಕೇಳ್ಬೋದು. ನೋಡಿ ಬ್ರದರ್, ಏನಾದ್ರು ಡೇಟ್ ಗೇಟ್ ಅನೌನ್ಸ್ ಮಾಡಿ ಒಂದು ಇನ್ನೊಂದ್ಸರಿ ಟ್ರೈ ಮಾಡೋದಾದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೇಳ್ತಾ ನೋಡಿ, ಸೈನ್ ಅಭಿಯಾನ ಅಂತೆಲ್ಲ ಮಾಡಿದೀವಿ. ಈಗ ಲೆಟರ್ ಕೊಡ್ಬೇಕು, ನಾಳೆ ನಾಡಿದ್ರಲ್ಲಿ ಹೋಗಿ ಈ ಡ್ರೈವರ್ಗಳದೆಲ್ಲ ಸೈನ್ ಹಾಕ್ಸಿರೋದೆಲ್ಲ ತಗೊಂಡೋಗಿ ಕೊಡ್ತೀನಿ. ಕೊಟ್ಬಿಟ್ಟು ಮತ್ತೆ ವಿಡಿಯೋ ಮಾಡಾಕ್ತೀನಿ. ಯಾಕೆಂದ್ರೆ ಅವ್ರನ್ನೆಲ್ಲ ರೀಚ್ ಮಾಡಕ್ ನನ್ಗೆ ಅದೊಂದೇ ಇರೋ ಜಾಗ. ಹೌದು, ಕರೆಕ್ಟ್. ನಾನೇನ್ ಮಾಡ್ತೀನಿ, ವಿಡಿಯೋ ಮಾಡಾಕ್ತೀನಿ, ನೋಡ್ರಪ್ಪ ಹಿಂಗೆಲ್ಲ ಮನವಿ ಕೊಟ್ಟಿದೀವಿ, ಬೈಕ್ ಟ್ಯಾಕ್ಸಿಗಳಿಗೆ ರೂಲ್ಸ್ ಮಾಡಿಲ್ಲ, ನಿಲ್ಸಿಲ್ಲ ಅಂದ್ರೆ ನೋಡಿ ನೀವೆಲ್ಲ ಬೆಂಬಲ ಕೊಡ್ತೀನಿ ಅನ್ನೋದಾದ್ರೆ ಒಂದ್ ಗ್ರೂಪ್ ಮಾಡ್ತೀನಿ, ಬಂದ್ ಸೇರ್ಕೊಳ್ಳಿ ಅಂತೀನಿ. ಬಂದು ಕೈ ಜೋಡಿಸಿದ್ರೆ ಹೋರಾಟದ ಪ್ರೊಸೀಜರ್ ಏನಿದೆಯೋ ಫಾಲೋ ಅಪ್ ಮಾಡಿ ಹೋರಾಟ ಕರೆ ಕೊಡ್ತೀನಿ.
ಬರ್ಲಿಲ್ಲ ಅಂದ್ರೆ ನಿಮ್ ಹಣೆ ಬರ ಹೋಗ್ರಯ್ಯ, ಹಂಗೆ ವಿಡಿಯೋ ಮಾಡಿ ಹಾಕೊಳ್ಳಿ, ಬಾಯ್ ಬಡ್ಕೊಂಡ್ ಕೂತ್ಕೊಳ್ಳಿ ಅಂತೀನಿ. ಅಷ್ಟೇ ಅದಿರೋ ಪ್ರಾಬ್ಲಮ್ ಅನ್ಭವಿಸ್ಕೊಂಡ್ ಮುಂದಿನವರು ಹಂಗೆ ಹೋಗ್ತಾ ಇರಿ ಅಷ್ಟೇ. ಯಾವನಾರು ಹಿಂಗ್ ತೊಂದ್ರೆ ಆಗ್ತೈತೆ ನಮ್ಗೆ ಯಾರು ಮಾಡೋರಿಲ್ಲ ಅಂದ್ರೆ ಅವಾಗ ಯಾರು ಹೇಳ್ತಾನ ಮುಂದೆ ಬರೋಣ ಅಂತ ಕರೆದ್ಬಿಟ್ಟು ಕಪಾಳಕ್ಕೆ 2 ಕೊಟ್ಬಿಟ್ಟು ನೋಡಲಿ ಎಲ್ಕೆ ಬಾಲ್ ಅನ್ಬಿಟ್ಟು ಅದನ್ನ ತೋರ್ಸ್ಬೇಕಷ್ಟೇ. ಹೌದು. ಅದಕ್ಕೆ ಬ್ರದರ್ ಅದ್ ಕೇಳೋಣ ಅಂತ ಮಾಡ್ದೆ, ಏನ್ ಇದು ಕತೆ, ಇದೇನ್ ಸಾರಿಗೆ ಸಚಿವರು ಯಾವ ತರ ಕಣ್ಮುಚ್ಕೊಂಡ್ ಕೂತಾರೋ ಏನ್ ಕತೆ, ಇಷ್ಟೊಂದ್ 150 ಗಾಡಿ ಒಂದೇ ಕಂಪ್ನಿನಲ್ಲಿ MH ಗಾಡಿ ಓಡ್ತಿದೆ ಅಂದ್ರೆ ಏನ್ ಗೊತ್ತಾ ಹೇಳ್ತೀನಿ ಕೇಳ್ರಿ, ಎಲ್ಲಾರು ದುಡ್ಡು ಮಾಡ್ಬೇಕು ಅಂತಾನೆ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ದುಡ್ಡು ಮಾಡ್ಬೇಕು. ನನ್ಗೆ ಒಂದ್ ಅನ್ಸರದ ಏನ್ ಗೊತ್ತಾ, ಇದೇ ತರ ಆದ್ರೆ ಮುಂದಿನ ದಿನಗಳಲ್ಲಿ ರಿಜಿಸ್ಟ್ರೇಷನ್ ನೋಡಕ್ ಗಾಡಿಗಳೇ ಇರಲ್ವಲ್ಲ ಬ್ರದರ್. ಅದೆಲ್ಲ ಕಟ್ಕೊಂಡು ಅವ್ರಿಗೇನ್ ಸರ್ ಆಗ್ಬೇಕು. ಈಗ ನೋಡಿ, ಇಂಥದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂದ್ರೆ ಈಗ KA ಗಾಡಿ ಡ್ರೈವರ್ ಗಳೆಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ಬೇಕು. ಹೌದು, ಅದೇ ಕಂಪ್ನಿ KA ಗಾಡಿ ಇರ್ತಾರೆ ನೋಡ್ಕೊಂಡು ಸುಮ್ಮನೆ. ಈಗ ಒಂದ್ ಕೆಲಸ ಮಾಡಿ, ಕರೀರಿ ಬರ್ರಪ್ಪ, ಈ ತರ ಎಲ್ಲ ಆಗ್ತಾ ಇದೆ, ನಾಳೆ ದಿನ ಕರ್ನಾಟಕದಲ್ಲಿ ಕರ್ನಾಟಕದ ಗಾಡಿಗಳೇ ಇರಲ್ಲ, ಬರ್ರಯ್ಯ ಹೋರಾಟಕ್ಕೆ ಅಂತ ಒಂದ್ ವಿಡಿಯೋ ಮಾಡ್ರಿ. ಬರೀ ನೋಡ್ಕೊಂಡು ಅಣ್ಣ ನೀವು ಸೂಪರ್ ಅಣ್ಣ ಅಂತ ಕಾಮೆಂಟ್ ಹಾಕ್ಬಿಟ್ಟು ಸುಮ್ ಕೂತ್ಕೋತಾರೆ. ಅಷ್ಟೇ. ಇಂಥವ್ರನ್ನ ಇಟ್ಕೊಂಡು ಏನ್ ಮಾಡ್ತೀಯ ಬ್ರದರ್? ಏನು ಮಾಡಕ್ಕಾಗಲ್ಲ. ಒಂದೊಂದ್ಸರಿ ಎಷ್ಟ್ ನೋವಾಗುತ್ತೆ ಅಂದ್ರೆ, ಈಗ ಬೇರೆ ನಾವ್ ತಮಿಳ್ನಾಡಿಗೆ ಹೋದ್ರು ಅಲ್ಲಿ ಏನ್ ಒಂದ್ 2 ದಿನ ನಾವ್ ತಗೊಂಡೋಗಿರೋ ಪರ್ಮಿಟ್ ಅದು ಮುಗಿದು ಖಾಲಿ ಆದ್ಮೇಲೆ ವಾಪಸ್ ಬರ್ಲೇಬೇಕು ನಾವು. ಅದು ಏನಿರುತ್ತ ಅದು. ಬಟ್ ಅಲ್ಲೇ ನಾವು ವಾಸ ಮಾಡಕ್ ಆಗಲ್ಲ, ಡ್ಯೂಟಿ ಮಾಡಕ್ಕೂ ಆಗಲ್ಲ, ಬಿಟ್ಕೊಡೋದು ಇಲ್ಲ ಅವ್ರು ನಮ್ಗೆ. ನಾವು ಎಷ್ಟು ಸಲೀಸಾಗಿ ಎಲ್ರು ಜೀವನ ಮಾಡಕ್ ಬಿಡ್ತಾ ಇದೀವಿ ಅಂದ್ರೆ ಅದು ನಮ್ದೇನೋ ಒಂದು ಇದು ಅನ್ಸ್ಬಿಟ್ಟಿದೆ ನಮ್ಗೊಂದು. ಬ್ರದರ್, ಒಂದು ಹೇಡಿತನದ ಪರಮಾವಧಿಯಲ್ಲಿ 100ಕ್ಕೆ 80% ಜನ ಬದುಕ್ತವ್ರೆ. ಹೌದೌದು, ಎಲ್ಲ ಸ್ವಾರ್ಥಿಗಳು, ಅವ್ರವ್ರು ನೋಡ್ಕೊಂಡು ಅವ್ರವ್ರು ಬದುಕ್ತಾ ಇರೋದು. ಒಂದು ಇನ್ನ 20% ಜನ ಆ ಹೊರ ರಾಜ್ಯದಿಂದ ಬಂದಿರೋರ್ ಕಡೆಯಿಂದ ನಮ್ಗೆ ಏನಾದ್ರು ಜಾಸ್ತಿ ಹಣ ಸಿಗ್ತದ, ಅವ್ರಿಗೆ ಎಲ್ಲಾ ತರ ಪ್ರೂಫ್ ಮಾಡ್ಕೊಟ್ರೆ ನಮ್ಗೆ 1,000 ರೂಪಾಯಿ ಸಿಗೋ ಜಾಗದಲ್ಲಿ 5,000 ಸಿಗ್ತದ, ಅಷ್ಟು ನೋಡ್ತಾರೆ. ಆಮೇಲೆ ಕನ್ನಡಿಗರು ಮನೆ ಕೊಟ್ರೆ 5,000 ರೂಪಾಯಿ ಬಾಡಿಗೆ ಕೊಡ್ತಾನೆ, ಅದೇ ಹಿಂದಿಯವನು ಕೊಟ್ರೆ 10,000 ಕೊಡ್ತಾನೆ ಅಂತ ಮನೆ ಆತರ ಬಾಡಿಗೆ ಕೊಡ್ತಾರೆ. ಎಲ್ಲ ದುಡ್ಡಿನ ಮೇಲೆ ಡಿಪೆಂಡ್. ಹಿಂಗಿರೋದ್ರಿಂದ ಒಟ್ನಲ್ಲಿ ಅವನೇನು ದುಡ್ಡು ಕೊಡ್ತಾನೆ, ಯಾವನಾದ್ರೂ ನಮ್ಗೇನು ನೀನ್ ಕೊಡ್ತೇನಯ್ಯ, ಇಲ್ಲಾದ್ರೆ ನೀನ್ ಕೊಡ್ತೇನಯ್ಯ ಅಂತಾರೆ. ಹೌದು, ಅವರು ಡ್ರೈವರ್ಸ್ ಇರ್ತಾರಲ್ಲ, ಅವ್ರ ಪೊಲೀಸ್ ವೆರಿಫಿಕೇಶನ್ ಇಷ್ಟು ವರ್ಷ ಇರ್ಲೇಬೇಕು ನಮ್ ಕರ್ನಾಟಕದಲ್ಲಿ ಅಂತ ಅದೊಂದು ರೂಲ್ಸ್ ಇದೆಯಲ್ವಾ. ಪೊಲೀಸ್ ವೆರಿಫಿಕೇಶನ್ ಅನ್ನೋದೇ ಫೇಕ್ ಮಾಡ್ಕೊಂಡು ಜೀವನ ಮಾಡ್ತಾವ್ರ ಇಲ್ಲಿ. ಈ ತರ ಆದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಬ್ರದರ್. ನಮ್ಮ ಬೆಂಗಳೂರಲ್ಲಿ ಅದೇ ಹೇಳಿದ್ರೆ, ಒಂದು ಸಮಾಜ ಉತ್ತಮವಾದ ರೀತಿಯಲ್ಲಿ ನಡಿಬೇಕು, ಒಂದು ನಾಡು ಸುಭದ್ರತೆಯಿಂದ ನಡಿಬೇಕು ಅಂದ್ರೆ ಮೇಯ್ನು ನಾವು ಆಯ್ಕೆ ಮಾಡೋ ಪಕ್ಷ, ಮತ್ತೆ ನಾವು ಆಯ್ಕೆ ಮಾಡೋ ಅಂತ ಅಭ್ಯರ್ಥಿಗಳು, ಇವ್ರನ್ನೇ ನಾವು ಆಯ್ಕೆ ಮಾಡೋದ್ರಲ್ಲಿ ಫೇಲ್ಯೂರ್ ಆದೋ ಅಂದ್ರೆ ಇನ್ನ ಅದೇ ಆಗಿದೀವಲ್ವಾ, ಇನ್ನ ಈ ನಾಡಲ್ಲಿ ಸಮಾಜದ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ತರಕ್ ಸಾಧ್ಯ ಇಲ್ಲ. ಈಗ ನಾವೇನಾದ್ರು ತತ್ತೀವಿ ಅಂತ ಮುಂದೆ ಬಂದ್ರೆ ನಮ್ಮನ್ನ ನೋಡ್ತಿರ್ತಾರಲ್ಲ ಅವ್ರೇ, ಅಣ್ಣ ನಿಮ್ಗೆ ಇವೆಲ್ಲ ಯಾಕಣ ಬೇಕು ಅನ್ನೋರು ಒಂದಷ್ಟು ಜನ, ಇನ್ನೊಂದಷ್ಟು ಜನ ಸುಮ್ನೆ ನೋಡ್ ಮಜಾ ತಗಂತಿರ್ತಾರೆ, ಇನ್ನೊಂದಷ್ಟು ಜನ ಇವ್ನ್ ಏನೋ ಮಾಡಕ್ ಕೆಲ್ಸ ಇಲ್ವೇನೋ, ಇವ್ನ್ ಇದನ್ ಮಾಡ್ಕೊಂಡ್ ಕೂತವ್ನೆ ಅಂತಾರೆ. ಆದ್ರೆ ಮುಂದೆ ಯಾವ ಪರಿಸ್ಥಿತಿಗೆ ಹೋಗುತ್ತೆ, ನಾಳೆ ನಮ್ ಪರಿಸ್ಥಿತಿಗಳು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡಲ್ಲ. ನಾಳೆ ಅವ್ರ ಬುಡಕ್ ಹೋದಾಗ ಬಾಯಿ ಬಡ್ಕತಾರೆ, ವ್ಯವಸ್ಥೆ ಹೆಂಗಿದೆ ಇವಾಗ ಸರಿ ಮಾಡೋನ್ ಬರ್ರಯ್ಯ ಅಂದ್ರೆ ಬರಲ್ಲ. ಅವ್ರ ಬುಡಕ್ ಹೋದಾಗ ಬಾಯಿ ಬಡ್ಕೊಂಡಾಗ ಯಾರ್ ಬರ್ತಾರೆ ಹೆಲ್ಪ್? ಅವಾಗ ಮಾಡಕ್ ಕೆಲ್ಸ ಇಲ್ದಿರೋರು ಬರ್ಬೇಕಾ? ಇದು ಬ್ರದರ್ ಇನ್ನೊಂದು, ಇದು ವೆಂಡರ್ ಮಾಮೂಲಿ ಊಬರ್ ಅಲ್ಲಿ ಎಲ್ಲ ಕೇರಳ ಡ್ರೈವರ್ಸ್ ಹಾಕೊಂಡಿದಾರಲ್ಲ, ಅದನ್ನ ನಾವೇನು ಅಲ್ಲಿ ಧ್ವನಿ ಎತ್ತಕ್ ಆಗಲ್ವಾ ಅವ್ರ ಹತ್ರ ಹೋಗ್ಬಿಟ್ಟು ನಾವು? ಸರ್, ಈಗ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆ ನೋಡಿ, ಇವರೆಲ್ಲ ಬಂದು ಬಿಸ್ನೆಸ್ ಮಾಡಕ್ ಬಂದಿರೋರು. ಇವ್ರನ್ನ ಪೊಲೀಸ್ ಆಗ್ಲಿ RTOದವ್ರಾಗ್ಲಿ ಇವ್ರದೊಂದು ರೋಮನ್ ಕೂಡ ಇವ್ರ ಹತ್ರ ಇವ್ರು ಏನು ಕೀಳಕ್ ಸಾಧ್ಯ ಇಲ್ಲ. ಆಮೇಲೆ ಈ ಸಂಸ್ಥೆಗಳಲ್ಲಿ ಶೇರ್ ಹೋಲ್ಡರ್ಗಳಾಗಿರೋರು ಯಾರೋ ಬೇರೆ ರಾಜ್ಯದವ್ರಲ್ಲ, ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ರಾಜಕಾರಣಿಗಳು, ಅಧಿಕಾರಿಗಳೇ ಇದಕ್ ಬಂಡವಾಳ ಹಾಕಿರೋರು. ಅದಕ್ಕೆ ಅವ್ರೇನು ಕ್ರಮ ತಗೋತಾ ಇಲ್ಲ. ತಗೊಳಕ್ ಹೋದ್ರೆ ನಮ್ ದುಡ್ಡಿಗೆ ಏಟಾಗೋದು ಅಂದ್ಬಿಟ್ಟು ಅವ್ರು ತಗೊಳಲ್ಲ. ಇಲ್ಲಿ ಒಂದು ನಾನ್ ಹೇಳೋದಿಷ್ಟೇ, ಈಗ ಆ ಸಂಸ್ಥೆಗಳಿಂದ ನಮ್ ಕನ್ನಡಿಗರಿಗೆ ಮೋಸ ಆಗ್ತಿದೆ, ತೊಂದರೆ ಆಗ್ತಿದೆ ಅಂದ್ರೆ ನಮ್ ಕನ್ನಡಿಗರು ಅಲ್ಲಿ ಕೆಲಸ ಮಾಡೋದನ್ನ ಬಿಡ್ಬೇಕು, ಒಂದು ಬದಲಾವಣೆ ದಾರಿ ಕಂಡಿಡ್ಕೊಳ್ಬೇಕು. ಈಗ ಅಲ್ಲಿ ಕೆಲಸ ಮಾಡೋದ್ ಬಿಟ್ರೆ ನಮ್ ಕಮಿಟ್ಮೆಂಟ್ ಹೆಂಗಪ್ಪ ಅಂತ ಯೋಚನೆ ಮಾಡೋರು ತುಂಬಾ ಜನ. ಅಲ್ಲಿ ಬದಲಾವಣೆ ತರೋದಕ್ ಹೋದ್ರೆ ನಾವೇ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗ್ಬಿಡ್ತೀವಿ ಅನ್ಬಿಟ್ಟು ಯಾರು ಬದಲಾವಣೆ ತರಕ್ ಮುಂದೆ ಬರಲ್ಲ.
ಅಂತದ್ರಲ್ಲೂ ಕೂಡ ಒಂದು ಪ್ರಯತ್ನದಲ್ಲಿ ಒಂದು ನಗರ ಮೀಟರ್ ಅಂತ ಹೇಳಿ ಒಂದು ಆಪ್ ಮಾಡಿಸ್ತು, ಅದು ಕನ್ನಡಿಗರು ಹುಡುಗರೇ ಮಾಡಿರೋದು. ಹೌದೌದು. ಈ ಸರ್ಕಾರದ ರೇಟೇ ಕೊಡ್ತಾರಯ್ಯ ಬರ್ರಯ್ಯ ಅಂತ ಹೇಳಿ ಅಂಗ್ಲಾಚ್ ಕರೆದ್ರು ಕೂಡ, ಆದ್ರೆ ಹೋರಾಟ ಮಾತ್ರ ಮಾಡ್ತಾರೆ. ಗುಡ್ಡೆ ಹಾಕೊಂಡೋಗಿ ಶೋ ಕೊಡೋದು, ನಮಗ್ ಸರ್ಕಾರದ ರೇಟ್ ಕೊಡ್ತಾ ಇಲ್ಲ, ಈ ಸಂಸ್ಥೆಯಲ್ಲಿ ಹಿಂದಿ ಅವ್ರೆ ಫ್ಲೀಟ್ ಗಾಡಿಗಳೇ ಅವ್ರೆ ಅಂತ ಹೇಳಿ ಸುಮ್ನೆ ಬರೀ ಶೋ ಕೊಟ್ಕೊಂಡು ಬಾಯಿ ಬಡ್ಕೊಳ್ಳೋದೇ ಹೊರ್ತು ಬದಲಾವಣೆ ತಂದಿ ರೆಡಿ ಮಾಡಿ ಕೊಟ್ಟಿದೀವಿ, ಇದು ಕೈ ಜೋಡ್ಸಯ್ಯ ಅಂದ್ರೆ ಬರಲ್ಲ. ಒಂದ್ ಸಿಟಿ ಒಂದ್ ರೇಟ್ ಬೇಕು ಅಂತ ತಗೊಳಪ್ಪ ಕೊಟ್ಟಿದೀವಿ ಮಾಡ್ರಯ್ಯ ಬರ್ರಯ್ಯ ಅಂದ್ರೆ ಬರಲ್ಲ. ಬ್ರದರ್ ಎಲ್ಲಾ ನನ್ನ ಈ ಒಂದು 2016ರಿಂದ ಇಲ್ಲಿವರೆಗೂ ನನ್ ಎಲ್ಲಾ ತರದಲ್ಲೂ ಇವ್ರೇನ್ ಸಮಸ್ಯೆಗಳು ಅಂತ ಹೇಳ್ತಾರ ಆ ಎಲ್ಲಾ ಸಮಸ್ಯೆಗೂ ಪರಿಹಾರದ ದಾರಿಗಳನ್ನ ನೀವು ಸ್ಟಾರ್ಟಿಂಗ್ ಹೋರಾಟ ಮಾಡಿದಾಗ್ಲೂ ನಿಮ್ ಜೊತೆ ನಾವ್ ಇದ್ದೀವಿ. ಯಾವಾಗ ಕಂಠೀರವ ಸುಡೆಯಿಂದ ನಾಗರಬಾವಿ ಹೋಗೋಷ್ಟೊಳಗಡೆ ಯಾವ್ದೋ ಒಂದ್ ಕಾವೇರಿ ಗಲಾಟೆ ಆಗ್ಬಿಟ್ಟು ಅದು ನಮ್ದು ಸ್ಟ್ರೈಕ್ ನಿಂತೋಯ್ತು ಅನ್ಕೊಳ್ಳಿ. ಅದು ಸಕ್ಸಸ್ ಆಗಿದ್ರೆ ಒಂದು ಲೆಕ್ಕಕ್ಕೆ ಬರ್ತಿತ್ತೇನೋ ನಾವ್ ಮಾಡಿದ ಹೋರಾಟ. ಬಟ್ ಅದ್ಯಾವ ಸೆಂಟ್ರಲ್ಲಿ ಕಾವೇರಿ ಗಲಾಟೆ ಬಂದ್ಬಿಟ್ಟು ನಮ್ದು ಸ್ಟ್ರೈಕ್ ಅರ್ಧಕ್ಕೆ ನಿಂತೋಯ್ತು. ಕರೆಕ್ಟ್ ಅಲ್ವಾ? ಅಲ್ಲ ಹೌದು. ಈಗ ನಾನ್ ಹೇಳೋದೇನ್ ಗೊತ್ತಾ ಬ್ರದರ್, ಈಗ ಸಮಸ್ಯೆಗಳಿದಾವೆ, ಅದಕ್ಕೆ ಪರಿಹಾರನು ಕೂಡ ಐತೆ. ಪರಿಹಾರದ ದಾರಿ ಬರ್ರಯ್ಯ ಅಂದ್ರೆ ಬರಲ್ಲ ಸರ್ ಇವ್ರು. ಬರ್ತಾ ಇಲ್ಲ. ಅದೇ ಈಗ ಬರ್ತಾ ಇದ್ದವ್ರಿಗೆ ಎಷ್ಟು ಅಂತ ಹೋಗಿ ನಿಂತ್ಕೊಂಡು ನಮ್ ಚಪ್ಪಲಿ ಸಮಸ್ಕೊಬೇಕು, ನಮ್ ಜೀವನ ಹಾಳು ಮಾಡ್ಕೊಬೇಕು. ಅದೇ ನಮ್ದು ಟೈಮು ನಮ್ಮ ಇದು ನಾವ್ ವೇಸ್ಟ್ ಮಾಡ್ಕೊಂತೀವಿ. ಈಗ ಸಮಸ್ಯೆ ಅಂತಾರೆ. ನಾನ್ ಸಮಸ್ಯೆಗೆ ಪ್ರತಿಯೊಂದಕ್ಕೂ ಕೂಡ ಸೊಲ್ಯೂಷನ್ ಗಳನ್ನ ನಮ್ಮ ಹತ್ರ ಇಟ್ಕೊಂಡು ತಿಳಿಸ್ಕೊಟ್ಟಿದೀವಿ. ಅದಕ್ಕೆ ಬರ್ದೇ ಇದ್ದಾಗ ನಾನೇನ್ ಮಾಡಿದೀನಿ ಗೊತ್ತಾ ಬ್ರದರ್, ಈಗ ನಾನು ಯಾವ್ದಕ್ಕೂ ಫೋಕಸ್ ಮಾಡಲ್ಲ. ನನ್ಗೆ ಯಾರಾದ್ರೂ ಡ್ರೈವರ್ ಅಣ್ಣ ನನ್ಗಿಂತ ಸಮಸ್ಯೆ ಅಂತಾರೆ, ಸಂಘಟನೆಲ್ ಬಂದ್ ಸೇರ್ಕೋ, ನಿನ್ ಸಮಸ್ಯೆ ಸಾಲು ಅಷ್ಟೇ. ನಿಂದು ಬಲ್ಕು ಇವೆಲ್ಲ ಇದು ಜನ ಸಮೂಹದಲ್ಲಿ ರಿಸಲ್ಟ್ ತೆಗಿಬೇಕು ಅಂದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಬಂದ್ರೆ ತೆಗಿತೀವಿ, ಇಲ್ವಾ ಇದು ಬ್ರಹ್ಮ ಬಂದ್ರು ಆಗಲ್ಲ. ಏನಾಗುತ್ತೆ ಈಗ ಸಮಾಜ ನೋಡ್ಬೇಕಷ್ಟೇ ಮುಂದೆ ನಾವು. ಇದಿಷ್ಟೇ ನಡೀತಾ ಇರೋದು. ಏನ್ ಮಾಡ್ತಾರೆ, ಸಮಸ್ಯೆಗೆ ಪರಿಹಾರ ಕಂಡಿಡ್ಕೊಳ್ಳೋ ವ್ಯವಸ್ಥೆಗೆ ಕೆಲವರು ಬರಲ್ಲ. ಬರ್ದೇ ಇದ್ದವ್ರನ್ನ ಜೊತೆಗೆ ಹಾಕೊಂಡು ಒಂದಷ್ಟು ಜನ ಶೋ ತಗೊಳ್ಳೋ ಅಂತ ಲೀಡರ್ಗಳು ಅವ್ರೆ. ಅದ್ರ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಮಾಮೂಲಿ ಕಾಮನ್ ಮ್ಯಾನ್ ಬಿಟ್ಬಿಟ್ಟು ಸರ್ಕಾರ ನಡೆಸ್ತಿರ್ತಕ್ಕಂತಾರೇನೆ ಗೊತ್ತಿದ್ರು ಏನು ಗೊತ್ತಿಲ್ಲದಿರೋ ತರ ಕೂತ್ಬಿಟ್ಟಿದ್ದಾರೆ. ಸಾರಿಗೆ ಸಚಿವರಾಗ್ಬೋದು, ಮಾಮೂಲಿ ನಮ್ಮ ಸಾರಿಗೆ ಸಚಿವ ಯಾಕೆ ಹಂಗ್ ಕೂತಿದ್ದಾನೆ ಅಂದ್ರೆ ಆವಯ್ಯನ್ಗೆ ಅವನು ಎಷ್ಟು ಜನದ ಕೈ ಕೆಳಗಡೆ ಇದ್ದಾನೆ. ಸಾರಿಗೆ ಸಚಿವ DCM ಕೈ ಕೆಳಗಡೆ ಇದ್ದಾನೆ, ಸಿಎಂ ಕೈ ಕೆಳಗಡೆ ಇದ್ದಾನೆ, ಹೈಕಮಾಂಡ್ ಕೈ ಕೆಳಗಡೆ ಇದ್ದಾನೆ. ಒಂದೇ ಒಂದ್ ಹೈಕಮಾಂಡ್ ಇಂದ ಸಿಎಂ ಒಂದ್ ಫೋನ್ ಬಂದು ಅವ್ನ್ ಯಾರ್ರಿ ಅವ್ನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂದ್ರೆ ಒಂದೇ ಒಂದ್ ಫೋನ್ ಕಾಲ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ನಿಂದೇನೈತೆ ಗೊತ್ತಾಯ್ತಾ ಮಾಮೂಲು ತಿಂಗಳ ಅಂದ್ರೆ ಅವ್ನ್ ಸುಮ್ನ ಆಗ್ತಾನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಇನ್ನು ಅವನಿಂದ ನಮ್ಗೆ ಏನ್ ಒಳ್ಳೇದಾಗುತ್ತೆ ಅಂತ ನಿರೀಕ್ಷೆ ಇಟ್ಕಂತೀರಾ? ಚಾನ್ಸ್ ಇಲ್ಲ. ಅದನ್ನೇ ನಾನು ಹೇಳಿದ್ದು, ನಾವು ಆಯ್ಕೆ ಮಾಡುವಂತ ವ್ಯಕ್ತಿಗಳು ತುಂಬಾ ಉತ್ತಮವಾಗಿರುವಂತವ್ರಾಗಿರ್ಬೇಕು. ಎಲ್ಲ ಇಂತ ನನ್ ಮಕ್ಳನ್ನೇ ಆರ್ಸಿ ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಎಲ್ಲಿಂದ ಆಗ್ತದ ಬ್ರದರ್? ಏನ್ ಇನ್ನೊಂದು ವರ್ಷ 2 ವರ್ಷ ಇದೆ, ನೆಕ್ಸ್ಟ್ ಒಳ್ಳೆ ಆಯ್ಕೆ ಮಾಡ್ಬೇಕಷ್ಟೇ. ಅಲ್ಲ ಅವಾಗ್ಲೂ ಆಯ್ಕೆ ಮಾಡಲ್ಲ, ದುಡ್ಡು ಕೊಡ್ತಾರ ನೋಡ್ತಾರೆ, ತಿರ್ಗಾ ಮತ್ತೆ ಅದೇ ತರ ಇವ್ರನ್ನೇ ಆರಿಸ್ಬಿಟ್ಟು ಇವ್ರನ್ನೇ ಕಳಿಸ್ಬಿಟ್ಟು ಆಮೇಲೆ ಬಾಯ್ ಬಡ್ಕೊಳ್ಳೋದು. ಇವ್ರು ಸರಿ ಇಲ್ಲ, ಲೂಟಿ ಮಾಡ್ತವ್ರೆ, ಯಾರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ಸರ್ ಈ ಸಂವಿಧಾನ ಇವತ್ ನೋಡಿ, ಅಂಬೇಡ್ಕರ್ ಜಯಂತಿ, ಈ ಸಂವಿಧಾನ ಒಬ್ಬ ಕಾಮನ್ ಪರ್ಸನ್ ನಾನು ಕೂಡ ವಿಧಾನಸೌಧಕ್ಕೆ ಹೋಗೋ ಅಷ್ಟು ಪವರ್ ಕೊಟ್ಟಿದೆ. ಜನ ಹೌದು ಈಯಿಂದ ನನ್ ಮಕ್ಳನ್ನ ಯಾಕೆ ಆರಿಸ್ಬೇಕು, ಯಾರೋ ಇನ್ನೊಬ್ಬ ವ್ಯಕ್ತಿ ನಿಂತಿದ್ದಾನೆ ನೋಡೋಣ ಅವ್ನಿಗೊಂದು ಅವಕಾಶ ಕೊಡೋಣ ಅಂತ ಕೊಟ್ಬಿಟ್ರೆ ಇವರೆಲ್ಲ ಲೀಸ್ಟ್ ಇಲ್ದಂಗ್ ಹೋಗ್ಬಿಡ್ತಾರೆ. ಸಾರ್ ನಮ್ ಜನ ಹಂಗ್ ಮಾಡಲ್ಲ, ಅವ್ನ್ಗ್ ಹಾಕ್ಬಿಟ್ರೆ ಅವ್ನೆಲ್ ಬದುಕ್ಬಿಡ್ತಾನೋ, ಅವನೇನ್ ಆಗ್ಬಿಡ್ತಾನೋ, ಬೇಡ ಇವ್ರಿಗೆ ಒತ್ತು ಅಂತ ಒತ್ತುತ್ತಾರೆ. ಅದೇ ಒಳ್ಳೆತನ ಬೇಕಾಗಿಲ್ಲ ಸರ್, ಯಾವ ನನ್ನ ಮಕ್ಳಿಗೂ ಒಳ್ಳೇದ್ ಬೇಕಾಗಿಲ್ಲ ಸರ್. ಇಲ್ಲೇ ನೋಡಿ ನಮ್ದು ಸಂಘಟನೆ ಪೇಜ್ ಅಲ್ಲಿ ಮೊನ್ನೆ ಪಾಪ ಯಾರೋ ಒಬ್ಬ ಡ್ರೈವರ್ ಬ್ಲಾ ಕಂಪ್ನಿದೊಂದು ವಿಡಿಯೋ ಮಾಡಿ ಹಾಕ್ದ. ಸರ್ ಬಂದು ಕಾಮೆಂಟ್ ಗಳನ್ನ ಹೊಡೆದವ್ರೆ ಅಂದ್ರೆ ಏನೋ ದೊಡ್ಡ ಸತ್ಯ ಹರಿಶ್ಚಂದ್ರ ತುಂಡುಗಳ ತರ ಬಂದ್ ಕಾಮೆಂಟ್ ಹೊಡೆದವ್ರೆ. ಅವ್ನೇನೋ ಬೈದಿರೋದಕ್ಕೆ ಅವ್ನ ಹೊಟ್ಟೆವರೆಗೆ ಅವ್ನ್ ಬೈದವ್ನೆ, ಬಂದು ಏನೋ ದೊಡ್ಡ ಸತ್ಯ ಹರಿಶ್ಚಂದ್ರ ತುಂಡುಗಳ ತರ ಕಾಮೆಂಟ್ ಹಾಕವ್ರೆ. ಸರಿನಪ್ಪ ಅವ್ನ್ ಬೈದವನೇ ತಾನೆ, ಆ ವಿಡಿಯೋ ಹಂಗೈತೆ ತಾನೆ. ಕಾಮೆಂಟ್ ಹಾಕಿರೋದ್ರ ಜೊತೆಗೆ ಶೇರ್ಗಳು, ಅದು 1K ಮೇಲೆ ಶೇರ್ಗಳು ಮಾಡ್ಕೊಂಡವ್ರೆ. ಈಗ ಕೆಟ್ಟದಂದ್ಮೇಲೆ ಯಾಕೆ ಶೇರ್ ಮಾಡಿದ್ರಿ? ಮಜಾ ತಗಂತಾರೆ ಕಳ್ಳನ್ ಮಕ್ಳು. ಸುಮ್ನೆ ಈಗ ನೀವ್ ಅದನ್ನೇ ಒಳ್ಳೆ ಮಾತಲ್ಲಿ ನೋಡಣ್ಣ ವೈಟ್ ಬೋರ್ಡ್ ಅಲ್ಲಿ ನೀನ್ ಹಿಂಗ್ ಮಾಡಂಗಿಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿ,
ಶೇರು ಇಲ್ಲ, ಲೈಕು ಇಲ್ಲ, ಶೇರು comment ಇಲ್ಲ, ಅದಕ್ಕೆ. ಲೈಕು ಇಲ್ಲ, ಕಮೆಂಟು ಇಲ್ಲ. ಹೌದು ಈ ತರ ಏನಾದ್ರು ಪದ ಬಳಸಿದ್ರೆ ಎಲ್ಲಾ ಸತ್ಯ ಹರಿಶ್ಚಂದ್ರ ತುಂಡೆ ಆಗ್ಬಿಡ್ತಾರೆ, ಬಂದ್ ಕಾಮೆಂಟ್ಗಳು ಗೀಚೋದು. ನೀನ್ ಹಂಗ್ ಮಾತಾಡ್ಬಾರ್ದ, ನೀನ್ ಹಿಂಗ್ ಅವ್ನ್ ಪೂಕ್ ನೋಡಿದ್ರೆ ಅವನು ಅಲಾಲ್ ಟೋಪಿ ನನ್ ಮಗನೇ. ಹೌದೌದು ಕಾಮೆಂಟ್ ಬರ್ದಿರೋ ಚರಿತ್ರೆ ಕೆದಕ್ಬಿಟ್ರು ಅವನು ಅಲಾಲ್ ಟೋಪಿನೇ. ಹೌದು ಬಂದ್ ಸಾಚಾ ಅಂತ ಕಾಮೆಂಟ್ ಹೊಡಿತಾರೆ. ಅದೇ ನಾವ್ ಎಷ್ಟು ಒಳ್ಳೆ ವಿಚಾರಗಳಾಗ್ತಿವಿ, ಅವು ಮೂಸು ನೋಡಲ್ಲ, ಶೇರು ಮಾಡಲ್ಲ. ಹೌದು ಅಲ್ಲಿ ನಮ್ಮನಂದ್ರೆ ಸಾಕು, ಆಗ್ಲೇ ವೈರಲ್. ಅದೇ ಈಗ ಏನ್ ಗೊತ್ತಾ, ಈಗ ಭಾಷೆಯಲ್ಲಿ ಒಂದ್ ಒಳ್ಳೆ ತರದ್ ಭಾಷೆಗೆ ಬೆಲೆ ಇಲ್ಲ, ಅದನ್ನೇ ಸ್ವಲ್ಪ ರೂಢಾಗಿ ನಾವ್ ಹೇಳ್ತೀವಿ ಅಂದ್ರೆ ಅದು ತುಂಬಾ ರೀಚ್ ಆಗುತ್ತೆ ಎಲ್ರಿಗೂ. ಇದೆ ನಮ್ ವ್ಯವಸ್ಥೆ ಆ ತರ ಕುಲಿಗೆಟ್ ಹೋಗ್ತಿದೆ ಸರ್. ಹೌದು ಎನಿವೆ, ನಿಮ್ಮ ಒಂದು ಎಷ್ಟೋ ವಿಚಾರಕ್ಕೆ ನಾನು ಹೇಳಿದೀನಿ. ಓಕೆ ಓಕೆ ಬ್ರದರ್, ಆಯ್ತಾ ಟಿಫನ್ ಈಗ ಮಾಡ್ಬೇಕು. ಓಕೆ ಬ್ರದರ್, ಆಯ್ತು.